ಕೊಡ್ತಕ್ಕಂಥ ಒಂದು ಗೌರವ ಆಗುತ್ತೆ, ಮತ್ತು ಅದು ಸಂಘದ್ದೇ ಇದೆ. ಸೊ ಯಾರಿಂದ ನನಗೆ ಎಷ್ಟೋ ಹಳೆಯ ಮಾಹಿತಿಗಳೆಲ್ಲ ಇಲ್ಲ. ಭಾಳಷ್ಟು ಜನದ ಹತ್ರ ಸಲಹೆಗಳನ್ನು ತೊಗೊತೀನಿ ನನ್ನ ಚಿತ್ರದ ಬಗ್ಗೆ. ಅಷ್ಟು ಸಮಂಜಸ ಅಂತ ನನಗೆ ಅನಿಸೋದಿಲ್ಲ. ಬುದ್ಧಿಮಟ್ಟಕ್ಕೆ ಬಿಟ್ಟ ವಿಷಯ. ನಮಸ್ಕಾರ ನಂಜುಂಡಸ್ವಾಮಿ ಅವರಿಗೆ. ನೀವೀಗ ಕರ್ನಾಟಕ ವ್ಯಂಗ್ಯ ಚಿತ್ರಗಾರರ ಸಂಘದ ಅಧ್ಯಕ್ಷರು ಅಂದರೆ ನನ್ನನ್ನೆಲ್ಲರೂ ಸೇರಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ಅದಕ್ಕಾಗಿ ಧನ್ಯವಾದಗಳು. ನೀವೀಗ ವ್ಯಂಗ್ಯ ಚಿತ್ರಗಾರರ ಸಂಘಕ್ಕೆ ಎಷ್ಟು ವರ್ಷ ಆಯಿತು? ಈಗ ನಾನಿನ್ನೂ ವ್ಯಂಗ್ಯ ಚಿತ್ರಗಾರರ ಸಂಘಕ್ಕೆ ಅಧ್ಯಕ್ಷನಾಗಿ 1 ವರ್ಷ ಕೂಡ ಆಗಿಲ್ಲ. ಇನ್ನೇನು 1 ವರ್ಷ ಮುಗಿಯುವಂಥ ಒಂದು ಇದರಲ್ಲಿದೆ. ಈ ವ್ಯಂಗ್ಯ ಚಿತ್ರಗಾರರ ಸಂಘ ಯಾವಾಗ ಪ್ರಾರಂಭ ಆಯಿತು? 1977ನೇ ಇಸ್ವಿ. ನನಗೆ ಗೊತ್ತಿರೋ ಪ್ರಕಾರ ನವೆಂಬರ್ 1ನೇ ತಾರೀಕು ಇದು ಪ್ರಾರಂಭ ಆಗಿದೆ. ಹಾಗೆ ಭಾರತೀಯ ವ್ಯಂಗ್ಯ ಚಿತ್ರಗಾರರ ಸಂಘ 25 ವರ್ಷ ತುಂಬ್ತಾ ಇದೆ. ಹೌದೌದು. ಅದಕ್ಕೆ ಸಂಬಂಧಪಟ್ಟಂಗೆ ವಿ.ಜಿ. ನರೇಂದ್ರ ಅವರು ಹಿರಿಯ ವ್ಯಂಗ್ಯ ಚಿತ್ರಕಾರರಾದಂಥವರು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಅವ್ರು ಹಮ್ಮಿಕೊಂಡಿದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ತಿಳಿಸ್ತೀನಿ. ಇದರಲ್ಲಿ ನೀವು ಕಾರ್ಟೂನಿಸ್ಟ್ಗಳ ಒಂದು ಸಂಘಟನೆ ಸ್ಟಾರ್ಟ್ ಮಾಡಿದಾಗ ಇದೊಂದು ವ್ಯಂಗ್ಯ ಚಿತ್ರಗಾರರು ಕೂಡಿ ಒಂದು ಸೀಮಿತ ಆಲೋಚನೆಯಲ್ಲೇ ಆಯಿತು. ಆಮೇಲೆ ಅದು ಮುಂದುವರೆದು ಹಲವಾರು ಟಿಸಿಲ್ ಹೊಡೆದು ಒಂದು ಭಾರತೀಯ ವ್ಯಂಗ್ಯ ಚಿತ್ರಗಾರರ ಸಂಘ ಅಂತಾಯಿತು 25 ವರ್ಷ ಹಿಂದೆ. ಈ ಮೈಲುಗಲ್ಲುಗಳನ್ನು ನೀವೇನು ದಾಖಲಿಸಲಿಕ್ಕೆ ಇಷ್ಟಪಡ್ತೀರಿ ನಿಮ್ಮ ವ್ಯಂಗ್ಯ ಚಿತ್ರಗಾರರ ಸಂಘ? ನೀವು ಇತ್ತೀಚೆಗೆ ಬಂದಿದ್ದರು, ಇದರ ಸಾಧನೆ ಬಗ್ಗೆ. ಈಗ 50ನೇ ವರ್ಷದ ಕಾರ್ಯಕ್ರಮಗಳಲ್ಲಿ ಅನೇಕ ವಿಷಯಗಳು ಬರ್ತವೆ. ಈ ಸಂಘ ಹೇಗೆ ಪ್ರಾರಂಭ ಆಯಿತು, ಆ ನಂತರದಲ್ಲಿ ಬೇರೆ ಕಾರ್ಟೂನಿಗೆ ಸಂಬಂಧಪಟ್ಟಂಥ ಬೇರೆ ಸಂಘಗಳು ಯಾವ್ದು ಪ್ರಾರಂಭ ಆಯಿತು, ಯಾವ್ಯಾವ ಕಾರ್ಯಕ್ರಮಗಳು ಯಾವ್ಯಾವ ರೀತಿ ಚಟುವಟಿಕೆಗಳು ನಡೀತು, ಹಿಂದಿನ ಹಿರಿಯ ವ್ಯಂಗ್ಯ ಚಿತ್ರಕಾರರುಗಳು ಏನು ವಿಶೇಷವಾದ ಕಾರ್ಯಕ್ರಮಗಳನ್ನು ನಿರೂಪಿಸಿದ್ರು, ಆ ಎಲ್ಲ ಚರ್ಚೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ಕಾರ್ಯಾಗಾರಗಳನ್ನು ಮಾಡಬೇಕಾದಂಥ ಒಂದು ಯೋಜನೆ ಇದ್ದೇ ಇರುತ್ತೆ. ಯಾಕೆಂದರೆ ಯಾವುದೇ ಒಂದು ಸಂಘ 25 ವರ್ಷ ಮುಗಿಸೋದಾಗಲಿ 50 ವರ್ಷ ಮುಗಿಸೋದಾಗಲಿ ಅದು ಅಷ್ಟು ಸುಲಭವಾಗಿರಲ್ಲ. ಯಾಕೆಂದರೆ ಎಲ್ಲ ಸಂಘದ ಸದಸ್ಯರ ಒಂದು ಸಹಕಾರದಿಂದ ಮತ್ತು ಆ ಒಂದಿನ ಆಡಳಿತ ಮಂಡಳಿಯವರ ಒಂದು ಸಹಕಾರದಿಂದ ಅದು ನೆರವೇರ್ತಾ ಇರುತ್ತೆ. ಅದೊಂದು ಸುಸಂದರ್ಭ ಕೂಡ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಎಲ್ಲ ಹಿರಿಯ ವ್ಯಂಗ್ಯ ಚಿತ್ರಗಾರರಿಗೆ ಮತ್ತು ಕಾರ್ಯಕಾರಿ ಮಂಡಳಿಯೊಂದರಿಗೆ ಅನೇಕ ಸದಸ್ಯರೊಂದಿಗೆ ಚರ್ಚಿಸಿ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅನ್ನೋ ಒಂದು ಅಭಿಲಾಷೆ ಇದೆ. ಆರ್ಥಿಕವಾಗಿ ಕೂಡ ನಾವು ಅದಕ್ಕೆ ತುಂಬ ಯೋಚನೆ ಮಾಡಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಇನ್ನೂ ತುಂಬ ಯೋಚನೆ ಮಾಡಿಲ್ಲ ಆ ಕಾರ್ಯಕ್ರಮಗಳ ಬಗ್ಗೆ. ಬಟ್ ಇತ್ತೀಚೆಗೆ ಏನೇನು ಮಾಡಬೇಕು, ವರ್ಷ ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಆಲೋಚನೆಯಲ್ಲಿ ನಾವಿದ್ದೀವಿ. ಅದರ ಮುಂದಿನ ವರ್ಷ 2028ಕ್ಕೆ ನಾಡಿಗರಿಗೂ ಸಹ ಶತಮಾನೋತ್ಸವ ಆಗ್ತಾಯಿದೆ. ಹೌದೌದು. ಅನೇಕ ಬಾರಿ ನಾನು ಅವರ ಮಗ ರವೀಂದ್ರ ಅವರ ಹತ್ರ ಕೂಡ ರವೀಂದ್ರ ನಾಡಿಗ್ ಅವ್ರ ಹತ್ರ ಕೂಡ ಮಾತಾಡಿದ್ದೀನಿ. ಪ್ರಸ್ತುತವಾಗಿ ನಾಡಿಗರವರ ಒಂದು ಪ್ರದರ್ಶನ ಆಗಬೇಕು ಅನ್ನೋದು ಒಂದು ಅಭಿಲಾಷೆ ಇದೆ. ನೋಡೋಣ ಅದು ಈಗಲೇ ಆಗುತ್ತೋ ಅಥವಾ ನಮ್ಮ ಸಂಘದ 50ನೇ ವರ್ಷದ ಕಾರ್ಯಕ್ರಮದಲ್ಲಿ ಕೂಡ ಅಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳೋದು ಹಿರಿಯ ವ್ಯಂಗ್ಯ ಚಿತ್ರಗಾರರಿಗೆ ಕೂಡ ನಾವು ಕೊಡ್ತಕ್ಕಂಥ ಒಂದು ಗೌರವ ಆಗುತ್ತೆ, ಮತ್ತು ಅದು ಈ 50 ವರ್ಷದ ಒಂದು ಮೆರಗನ್ನು ಕೂಡ ಹೆಚ್ಚುತ್ತೆ. ಆ ನಿಟ್ಟಿನಲ್ಲಿ ಒಂದು ಚಿಂತನೆ ನಡೆಸೋಣ ಅಂತ ನನ್ನ ಯೋಜನೆ. ಮತ್ತು ಇದಕ್ಕೆ ಒಂದು ಆರ್ಥಿಕ ಸಂಪನ್ಮೂಲ ಬೇಕು. ಈಗಿನ ಆರ್ಥಿಕ ಸ್ಥಿತಿ ಹೇಗಿದೆ ನೋಡಿ. ಮೊದಲು ಸಂಘಗಳು ಸ್ವಲ್ಪ ಯಾರೋ ಒಂದು 4 ಜನ ಸೇರಿ ಏನೋ ಒಂದಷ್ಟು ದುಡ್ಡು ಕಾಸು ಇಟ್ಕೊಂಡು ಸಂಘ ಸಂಸ್ಥೆಗಳನ್ನು ನಡೆಸೋವಂಥ ಪರಿಸ್ಥಿತಿ ಇತ್ತು. ಆ ರೀತಿಯಾಗಿ ನಮ್ಮ ಸಂಘ ಕೂಡ ಭಾಳ ವರ್ಷದಿಂದ ನಡ್ಕೊಂಬಂದಿದೆ. ಭಾಳ ಹೋರಾಟ ಮಾಡಿದ್ದಾರೆ ಅದಕ್ಕಾಗಿ. ಈಗ ನನಗೆ ಗೊತ್ತಿರೋಂಗೆ ನಾನು ಈ ಸಂಸ್ಥೆಗೆ ಅಂದರೆ ಕರ್ನಾಟಕ ವ್ಯಂಗ್ಯ ಚಿತ್ರಗಾರರ ಸಂಘಕ್ಕೆ ಏನು ಬಂದು ಸೇರಿಕೊಂಡೆ, ಆ ನಂತರದಲ್ಲಿ ನಡೆದಿದ್ದು 1988ನೇ ಇಸ್ವಿ ಒಳಗೆ ನಡೆದಂಥ 1918ನೇ ಇಸ್ವಿಯೊಳಗೆ ನಡೆದಂಥ ಒಂದು ಸಮ್ಮೇಳನ. ನಾನು ಬಂದಮೇಲೆ ನಡೆದಿರ್ತಕ್ಕಂಥ ಅತಿ ದೊಡ್ಡ ಕಾರ್ಯಕ್ರಮ ಅಂದರೆ ಅದೇ. ಬಹುಶಃ ಆವಾಗ ಅವ್ರಿಗೆ ಅದರಲ್ಲಿ ಆರ್ಥಿಕವಾಗಿ ಅವ್ರು ಹೇಗೆ ದುಡ್ಡು ತಂದರು ಏನು ಅನ್ನೋದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲದೇ ಸರ್ಕಾರದಿಂದ ಒಂದಷ್ಟು ಹಣ ಸಹಾಯ ಅದಕ್ಕೆ ಬಂದಿತ್ತು. ಆ ನಂತರದಲ್ಲಿ ನಮ್ಮ ಸಂಘಕ್ಕೆ ಯಾವುದೇ ರೀತಿಯಂಥ ಸರ್ಕಾರದಿಂದ ಹಣ ಸಹಾಯ ಬಂದಿಲ್ಲ. ಬಟ್ ಈಗ ಯೋಚನೆ ಮಾಡ್ತಾಯಿದ್ದೀವಿ ಏನು ಮಾಡಬೇಕು ಮುಂದೆ ಹೇಗೆ ಏನು ಅಂತ. ಆದರೆ ನನ್ನ ಉದ್ದೇಶ ಏನಿದೆ ಅಂದರೆ ಇವತ್ತಿನ ದಿನ ಯಾವುದೇ ಒಂದು ಸಂಘ ಕಾರ್ಯಚಟುವಟಿಕೆಯನ್ನು ನಡೆಸಬೇಕು ಅಂದರೆ ಪ್ರತಿ ಕಾರ್ಯಕ್ರಮಕ್ಕೂ ನಾವೆಲ್ಲೋ ಹೋಗಿ ಅಲ್ಲಿಂದ ನಾವು ದುಡ್ಡು ತರ್ತೀವಿ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಅವಲಂಬಿತರಾಗೋದು
ಅಷ್ಟು ಸರಿ ಇಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆಯಿಂದಾಗಿ ನಾನು ಅಧ್ಯಕ್ಷ ಆದ ನಂತರ ನಾನು ನನ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಹಿರಿಯರಾದಂಥ ಮಂಜುನಾಥ್ ಇರ್ಬೋದು, ಗುಜ್ಜಾರು, ಶೇಖರು ಇಂಥವ್ರ ಹತ್ರ ಎಲ್ಲ ವಿಚಾರ ಮಾಡಿ ನಾವು ಸದಸ್ಯರುಗಳು ಒಂದಷ್ಟು ದುಡ್ಡು ಹಾಕಿ ಸಂಸ್ಥೆಗೆ ಫಸ್ಟ್ ಒಂದಷ್ಟು ಹಣ ಮಾಡೋಣ ಅಂಥೇಳಿ ಆ ನಿಟ್ಟಿನಲ್ಲಿ ಚೆನ್ನಾಗಿದೆ. ಬಟ್ ನಿಮಗೆ ನಾನು ಈ ಸಂದರ್ಶನದಲ್ಲಿ ಫಿಗರ್ಸು ಏನಿದೆ ನಮ್ಮ ಸಂಘದಲ್ಲಿ ಎಷ್ಟು ಹಣ ಇದೆ ಏನಿದೆ ಅನ್ನೋದ್ರ ಬಗ್ಗೆ ಹೇಳೋದು ಅಷ್ಟು ಔಚಿತ್ಯ ಆಗೋದಿಲ್ಲ. ಬಟ್ ಇವತ್ತಿನ ಪರಿಸ್ಥಿತಿ ಈಗ ಒಂದು 4-5 ವರ್ಷದ ಕೆಳಗಡೆಗೆ ಹೋಲಿಸಿದ್ರೆ ಇವತ್ತಿನ ಆರ್ಥಿಕ ಪರಿಸ್ಥಿತಿ ನಮ್ಮ ಸಂಘದ್ದು ಚೆನ್ನಾಗಿದೆ. ಆಮೇಲೆ ನನ್ನ ಒಂದು ಅಧ್ಯಕ್ಷಗಿರಿಯಲ್ಲಿ ಅಥವಾ ಮುಂದೆ ಬರ್ತಕ್ಕಂಥ ಯಾವುದೇ ಅಧ್ಯಕ್ಷರಾಗಲಿ ಅವರ ಏನಿರಬೇಕಪ್ಪ ಅಂದರೆ ಅವರ ಆಲೋಚನೆ ಒಂದು ಸಂಘನ ಆರ್ಥಿಕವಾಗಿ ಸದೃಢಗೊಳಿಸೋದ್ರ ಬಗ್ಗೆ ಇರಬೇಕು. ಅದರ ಮೊದಲ ಹೆಜ್ಜೆಯಾಗಿ ನಾನೇನು ಒಂದು ಅಲ್ಪ ಮಾಡಿದ್ದೀನಿ, ಅದಕ್ಕೆಲ್ಲರ ಸಹಕಾರ ಸಿಕ್ಕಿ ಇವತ್ತು ಸಂಘ ಆರ್ಥಿಕವಾಗಿ ಒಂಚೂರು ಚೆನ್ನಾಗಿದೆ. ಮತ್ತು ಮುಂದಿನ ವರ್ಷದಿಂದ ಒಂದಷ್ಟು ನಿಶ್ಚಿತ ಕಾರ್ಯಕ್ರಮಗಳನ್ನು ನಾವು ಹಣದಲ್ಲಿ ಮಾಡ್ಬೋದು. ಮತ್ತು ಪ್ರದರ್ಶನಗಳಿಗೆ ಅಗತ್ಯವಾಗಿರೋ ಫ್ರೇಮ್ಗಳು ಸೌಲಭ್ಯದ ಲಭ್ಯತೆವಿದೆ. ನೀವು ಮೊನ್ನೆ ಮೀಟಿಂಗ್ನಲ್ಲಿ ಇದರಲ್ಲಿ ಹೇಳಿದಾಗ ಪಿನ್ ಹಾಕುವ ಸಂಸ್ಕೃತಿಯಿಂದ ನಾವು ಮೇಲೆ ಬಂದಿದ್ದೇನೆ, ಇದಕ್ಕೆ ಮಾಡಿದ ನಿಮ್ಮ ಕಾರ್ಯ ಖಂಡಿತವಾಗ್ಲು ಇವಾಗ ಹೇಗೆ ಕಾಲಘಟ್ಟ ಚೇಂಜ್ ಆಗ್ತಾ ಇದೆ, ಇವತ್ತಿನ ಈ ಆಧುನಿಕ ಯುಗದಲ್ಲಿ ನಾವು ಸ್ವಲ್ಪ ಒಂದು ಮೇಲ್ಮಟ್ಟಕ್ಕೆ ಏರಬೇಕು. ಯಾವುದೇ ಒಂದು ಪ್ರದರ್ಶನ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಅದು ಸ್ವಲ್ಪ ವ್ಯವಸ್ಥಿತವಾಗಿರಬೇಕು ಮತ್ತು ತಿಳುವಳಿಕೆ ಮೂಡಿಸ್ತಕ್ಕಂಥ ಕಾರ್ಯ. ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಿ ನಮ್ಗೆ ಯಾವಾಗಲೂ ಎಲ್ಲೇ ಹೋದರೂ ನಮ್ಮ ಕಲಾಕೃತಿಗಳನ್ನು, ನಮ್ಮ ವ್ಯಂಗ್ಯಚಿತ್ರಗಳನ್ನು ಹಾಕಬೇಕಾದ್ರೆ ನಮ್ಮ ಹತ್ರ ಏನೂ ಇರ್ತಿರಲಿಲ್ಲ. ನಾವಲ್ಲಿ ಮೌಂಟ್ ಬೋರ್ಡು ತುಂಬ ಕಷ್ಟ ಬಿದ್ದಿದ್ದಾರೆ ನಮ್ಮ ಹಿಂದಿನ ಅಧ್ಯಕ್ಷರುಗಳಿರ್ಬೋದು, ಕಾರ್ಯಕಾರಿ ಸಮಿತಿಯವರು ಎಲ್ಲರೂ. ಸೊ ಆ ನಿಟ್ಟಿನಲ್ಲಿ ನಾನು ಸ್ವಲ್ಪ ಯೋಚನೆ ಮಾಡಿ ನಾವೆಲ್ಲ ಸೇರಿ ಒಂದಷ್ಟು ಕೈಯಿಂದನೂ ದುಡ್ಡು ಹಾಕಿದ್ದೀವಿ, ಅನೇಕರು ಅದಕ್ಕೆ ಡೊನೇಷನ್ ಅಂತ ಕೊಟ್ಟಿದ್ದಾರೆ. ಇವಾಗ ಸಂಘದಲ್ಲಿ ನಾವು ಪ್ರದರ್ಶನ ಮಾಡೋಕ್ಕೆ ಅಂಥೇಳಿ 100 ಫ್ರೇಮ್ಗಳು ಸಂಘದ್ದೇ ಇದೆ. ಸೊ ಯಾರು ಬೇಕಾದ್ರೂ ಅದನ್ನು ಬಳಸ್ಕೋಬೋದು. ನಮ್ಮ ಉದ್ದೇಶ ಏನು ಅಂದರೆ ವ್ಯಂಗ್ಯಚಿತ್ರ ಪ್ರದರ್ಶನ ವ್ಯವಸ್ಥಿತವಾಗಿರಬೇಕು ಅನ್ನೋ ಉದ್ದೇಶದಿಂದ ಆ ಫ್ರೇಮ್ಗಳನ್ನು ಮಾಡಿರೋ ಹೊರತು ಅದನ್ನು ತುಂಬ ಆರ್ಥಿಕವಾಗಿ ಏನೋ ಲಾಭ ಮಾಡಿಬಿಡ್ತೀವಿ, ನಾವು ಯಾರಿಗೋ ಬಾಡಿಗೆ ಕೊಟ್ಬಿಡ್ತೀವಿ, ಏನೋ ಮಾಡಿಬಿಡ್ತೀವಿ ಅನ್ನೋ ಉದ್ದೇಶ ಅಲ್ಲ. ನಮ್ಮ ವ್ಯಂಗ್ಯಚಿತ್ರಕಾರರು ಅದನ್ನು ಬಳಸ್ಕೊಳ್ಳಿ, ಆಮೇಲೆ ಎಲ್ಲೇ ಒಂದು ವ್ಯಂಗ್ಯಚಿತ್ರ ಪ್ರದರ್ಶನ ಆದರೂ ಅದು ವ್ಯವಸ್ಥಿತವಾಗಿ ನಡೀಲಿ ಅನ್ನೋ ಉದ್ದೇಶದಿಂದ ಮಾಡೀನಿ. ಅದು ಬಳಸ್ಕೊಳ್ತಕ್ಕಂಥ ಜವಾಬ್ದಾರಿ ವ್ಯಂಗ್ಯಚಿತ್ರಕಾರರ ಮೇಲಿದೆ. ಇದು ಫ್ರೇಮ್ ವಿದೌಟ್ ಗ್ಲಾಸ್? ಹೌದು, ವಿತೌಟ್ ಗ್ಲಾಸ್. ಯಾಕೆಂದರೆ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಆಗುತ್ತೆ. ಗ್ಲಾಸ್ ಇದೆ, ಮತ್ತು ಗ್ಲಾಸ್ ಇದ್ದರೆ ಚಿತ್ರಗಳು ಕೂಡ ಚೆನ್ನಾಗಿ ಕಾಣಲ್ಲ, ಅದರ ಹೊಳಪಿಂದಾಗಿ ಅದು ಇದಾಗತ್ತೆ. ಮತ್ತು ಸಂಘದಿಂದ ಕಾರ್ಟೂನ್ ಕಾರ್ಯಾಗಾರಗಳನ್ನು ಮಾಡಬೇಕು ಅಂತ ತುಂಬ ಮಾಡಿದ್ದಾರೆ. ಅದರಿಂದ ನಿರೀಕ್ಷಿತ ಫಲಿತಾಂಶ ಬಂದಿದೆಯಾ? ಇಲ್ಲ. ಈಗ ನೋಡಿ, ನಾನು ಇವಾಗ ನಾಗನಾಥ್ನವರು ಒಂದು ಪುಸ್ತಕ ಮಾಡ್ಯಾರಲ್ಲ, ಆ ಪುಸ್ತಕದಲ್ಲಿ ಅನೇಕ ಮಾಹಿತಿಗಳಿದೆ. ಯಾಕೆಂದರೆ ನಾನು ಈ ಒಂದು ಕ್ಷೇತ್ರಕ್ಕೆ ಹೊಸಬಾಗಿದ್ದರಿಂದ ನನಗೆ ಎಷ್ಟೋ ಹಳೆಯ ಮಾಹಿತಿಗಳೆಲ್ಲ ಇಲ್ಲ. ಬಟ್ ಆ ಪುಸ್ತಕನ ನೀವು ರೆಫರ್ ಮಾಡಿದ್ರೆ ಗೊತ್ತಾಗತ್ತೆ, ಅನೇಕ ಕಾರ್ಯಾಗಾರಗಳನ್ನು ಮಾಡಿದ್ದಾರೆ. ಹಿರಿಯ ವ್ಯಂಗ್ಯಚಿತ್ರ ಅಂತ ಗುಜ್ಜಾರ್ ಅವರಿರ್ಬೋದು, ಪ್ರಕಾಶ್ ಶೆಟ್ಟಿ ಅವರಿರ್ಬೋದು, ಸುಮಾರು ಜನ ಈ ಸಂಸ್ಥೆ ಒಳಗೆ ಅನೇಕ ಕಾರ್ಯಾಗಾರಗಳು ಎಲ್ಲ ಮಾಡ್ಯಾರೆ. ಇತ್ತೀಚೆಗೆ ನಾನು ಬಂದ ಮೇಲೆ ಕೂಡ ನಾಗನಾಥ್ರವರು ಅವರೆಲ್ಲ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅನೇಕ ವ್ಯಂಗ್ಯಚಿತ್ರ ಕಾರ್ಯಾಗಾರಗಳನ್ನು ಮಾಡಿದ್ದಾರೆ. ಬಟ್ ನನಗನ್ಸಿರೋದು ಈ ಕಾರ್ಯಾಗಾರದ ಔಟ್ಪುಟ್ ಎಷ್ಟರ ಮಟ್ಟಿಗೆ ಬಂದಿದೆ ಅನ್ನೋದು ನಾನು ಬಂದ ಮೇಲೆ ನಾನು ನೋಡ್ತಿರೋ ಹಾಗೆ ನನಗದಷ್ಟು ಸಮಾಧಾನ ಇಲ್ಲ. ನಾನು ಹೇಳೋದು ಕಾರ್ಯಾಗಾರ ಆದಮೇಲೆ ಯಾವುದೇ ಒಂದು ಕಾರ್ಯಾಗಾರ ನಾವು 1-2 ದಿನ ಮಾಡ್ಬೋದು, ಮ್ಯಾಕ್ಸಿಮಮ್ ಅಂದರೆ 3 ದಿನ ಮಾಡ್ಬೋದು. ಅದಕ್ಕಿಂತ ಹೆಚ್ಚು ಯಾರಿಗೂ ಇವತ್ತಿನ ದಿನ ಸಮಯದ ಅವಕಾಶವೂ ಇರೋಲ್ಲ, ಮತ್ತು ಅಲ್ಲಿ ಭಾಗವಹಿಸೋದು ತುಂಬ ಕಷ್ಟ ಇರುತ್ತೆ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಆರ್ಥಿಕವಾಗಿ ತುಂಬ ಹೊರೆ ಇರುತ್ತೆ ಎಲ್ಲ. ಬಟ್ ನಾನು ಹೇಳೋದು ಏನು ಅಂದರೆ, ಒಂದು ಕಾರ್ಯಾಗಾರ ಮಾಡಿದ ಮೇಲೆ ನಿರಂತರವಾಗಿ ಕಾರ್ಯಾಗಾರ ನಡೆಸ್ಕೊಟ್ಟಂಥ ಕಲಾವಿದರ ಜೊತೆಗೆ, ವ್ಯಂಗ್ಯಚಿತ್ರಕಾರರ ಜೊತೆಗೆ ಸಂಪರ್ಕದಲ್ಲಿದ್ದು ನೀವು ಹೇಳಿದ್ದನ್ನು ಹೀಗೆ ಮಾಡಿದ್ದೀವಿ ಅಂತ ತೋರಿಸಿ ಮಾಡಿ ವಿಚಾರ ವಿನಿಮಯ ಮಾಡ್ತಾಯಿದ್ದರೆ ಅದು ಡೆವಲಪ್ಮೆಂಟ್ ಆಗುತ್ತೆ. ಆ ಡೆವಲಪ್ಮೆಂಟಲ್ಲಿ ಯೋಚನೆ ಮಾಡಿದ್ರೆ ನನಗೆ ಅಷ್ಟೊಂದೇನು ಸಮಾಧಾನ ಇಲ್ಲ. ಯಾಕೆಂದರೆ ನಾನು ನಿರಂತರವಾಗಿ ಇವತ್ತಿಗೂ ನಾನು ಭಾಳಷ್ಟು ಜನದ ಹತ್ರ ಸಲಹೆಗಳನ್ನು ತೊಗೊತೀನಿ ನನ್ನ ಚಿತ್ರದ ಬಗ್ಗೆ. ಯಾಕೆಂದರೆ ನಾನು ಯಾವಾಗಲೂ ಏನು ಅಂದ್ಕೊಂಡಿದ್ದೀನಿ, ನನ್ನ ಚಿತ್ರನ ಯಾರು ಕಾಮೆಂಟ್ ಮಾಡ್ತಾರೆ ಅವರೇ ಗುರುಗಳು ಅಂದ್ಕೊಂಬಿಟ್ಟಿದ್ದೀನಿ. ಯಾಕೆಂದರೆ ನಮ್ಮ ಚಿತ್ರದ ಬಗ್ಗೆ ಸರಿ ಇಲ್ಲದ ವಿಷಯಗಳನ್ನು ಯಾರು ತಿಳಿಸ್ತಾರೆ ಅವರಿಂದನೇ ನಾವು ಮೇಲೆ ಬೆಳೆಯೋದು. ಸೊ ಹಾಗಾಗಿ ನಾವು ಕಾರ್ಯಾಗಾರ ಮಾಡಿದಾಗ ಏನೋ ಒಂದು ಬರೋದು, ಯಾರೋ ಒಂದು ಬರೋದು ತೋರಿಸ್ತಾರೆ, ನಾವು ನೋಡ್ತೀವಿ, ನಮಗೇನು ಅನ್ಸುತ್ತೋ ಅಂದ್ಕೊತೀವಿ, ಬಂದ್ಬಿಡ್ತೀವಿ. ಆದರೆ ಅವ್ರು ಹೇಳ್ಕೊಟ್ಟಂಥ ಪಾಯಿಂಟನ್ನು ನಮ್ಮ ಚಿತ್ರಗಳಲ್ಲಿ ಅಳವಡಿಸಿ ಮತ್ತೆ ನಾವು ಅವರಿಗೆ ಕಳಿಸಿ
ಇದು ಸರಿ ಇದೆಯಾ, ಇದನ್ನು ಹೇಗೆ ತಿದ್ಕೋಬೇಕು ಅಂದಾಗ ಆ ಕಾರ್ಯಾಗಾರದ ಉದ್ದೇಶ ಫಲಿಸುತ್ತೆ ಅಂತ ಇದೆ. ಮುಂದಿನ ದಿನಗಳಲ್ಲಿ ನಾವು ಅನೇಕ ಕಾರ್ಯಾಗಾರ ಮಾಡಬೇಕು ಅನ್ನೋದಿದೆ. ಅದಕ್ಕಿಂತ ಮುಂಚೆ ಈ ಥರದ ಒಂದಷ್ಟು ವಿಷಯಗಳನ್ನು ನಾವು ತಿಳಿಸ್ಬೇಕಾಗಿದೆ ಎಲ್ರಿಗೂ. ಸೊ ಆ ನಿಟ್ಟಿನಲ್ಲಿ ಮುಂದೆ ಹೋಗೋಣ ಅಂತ. ಮತ್ತು ಈಗ AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ಹೊಸ ಕಾಲಘಟ್ಟದಲ್ಲಿದ್ದೇನೆ, ಕೆಲವು ವ್ಯಂಗ್ಯಚಿತ್ರಗಾರರು ಅದನ್ನು ಅಳವಡಿಸ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಪ್ರಪಂಚ ಮತ್ತು ವಿಜ್ಞಾನ ಇದು ಯಾವುದೂ ನಿಲ್ಲೋದಿಲ್ಲ, ಇದು ಓಡ್ತಾನೆ ಇರುತ್ತೆ. ಕಾಲಕ್ಕೆ ಏನೋ ಒಂದು ಬರ್ತಾನೆ ಇರುತ್ತೆ. ಯಾವುದೇ ಒಂದು ಉದ್ಯೋಗ ಇರ್ಬೋದು. ಈಗ ನನ್ನ ಅನುಭವದ, ನನ್ನ ಈ ಒಂದು 45-50 ವರ್ಷದ ಈ ಕಲಾ ಕ್ಷೇತ್ರದ ಅನುಭವ ನೋಡಿದ್ರೆ, ನಾನೊಂದು 30-35 ವರ್ಷ ಕಮರ್ಷಿಯಲ್ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀನಿ. ಅದು ನನಗೆ ಗೊತ್ತಿರೋ ಹಾಗೆ ಮೊದಲು ನಾವೆಲ್ಲ ಒಂದು ನಾಟಕ ಆದರೆ, ಒಂದು ಸಂಗೀತ ಕಾರ್ಯಕ್ರಮ ಆದರೆ ಊರಲ್ಲಿ 15-20 ಪೋಸ್ಟ್ರು ಬರೀತಾಯಿದ್ವಿ. ಆನಂತರದಲ್ಲಿ ಏನಾಯಿತು, ಜೆರಾಕ್ಸ್ ಮಿಷನ್ ಬಂತು. ಜೆರಾಕ್ಸ್ ಮಿಷನ್ ಬಂದಾಗ ಏನಾಯಿತು, ನಾವು ಒಂದು ಪೋಸ್ಟ್ರು ಬರ್ಕೊಡ್ತಾ ಇದ್ವಿ, ಅವರು ಅದನ್ನು ಕಾಪಿ ಮಾಡಿ ಬೇರೆಗೆ ಹಾಕೋಕ್ಕೆ ಶುರು ಮಾಡಿದ್ರು. ಈ ಥರ ಅದರಿಂದ ನಮಗೊಂದಷ್ಟು ಹೊಡೆತ ಬಿದ್ದರು. ಆದರೆ ಅನೇಕ ಕೆಲಸಗಳನ್ನು ಕಲ್ತಿದ್ರೆ ಅದು ನಡ್ಕೊತ ಹೋಗುತ್ತೆ. ಈಗ ಆಮೇಲೆ ಫ್ಲೆಕ್ಸ್ ಬಂತು, ಆಮೇಲೆ ನಾವು ಕಲ್ಲಿನ ಕೆಲಸ ಮಾಡ್ತಾಯಿದ್ವಿ, ನೇಮ್ ಪ್ಲೇಟ್ಗಳು, ಅದಕ್ಕೆ ಸ್ಯಾಂಡ್ ಬ್ಲಾಸ್ಟ್ ಅಂತ ಬಂತು, ಅದನ್ನು ಅಳವಡಿಸ್ಕೊಂಡ್ರು. ಫ್ಲೆಕ್ಸಿಗೆ ಆಮೇಲೆ ನಾವು ಬ್ಯಾನರ್ ಬರಿತಾ ಇದ್ದವ್ರು ಫ್ಲೆಕ್ಸಿಗೆ ಡಿಸೈನ್ ಮಾಡ್ಕೊಡೋಕ್ಕೆ ಶುರು ಮಾಡಿದ್ವಿ. ಹಾಗೆ ಈಗ ಯಾವುದೇ ತಂತ್ರಗಾರಿಕೆಗೆ ನಾವು ನಮ್ಮ ಉದ್ಯೋಗನ ಕಿತ್ಕೊಂಡ್ಬಿಡಲ್ಲ, ಈ ರೀತಿ ನಾವೇನು ಡಿಸೈಡ್ ಮಾಡೋಕ್ಕಾಗಲ್ಲ. ಯಾರೋ ಒಂದಷ್ಟು ಜನಕ್ಕೆ ತೊಂದರೆನೂ ಆಗುತ್ತೆ, ಒಂದಷ್ಟು ಜನಕ್ಕೆ ಉಪಯೋಗನೂ ಆಗುತ್ತೆ. ಇದು ವಾಣಿಜ್ಯವಾಗಿ ನಾವು ಇದು ನೋಡಿದಾಗ. ಆದರೆ ಒಬ್ಬ ಕಲಾವಿದನಾಗಿ ನೋಡೋದಾದರೆ ಬಂದಿರೋದ್ರಿಂದ ಒಬ್ಬ ಕಲಾವಿದ ತನ್ನನ್ನು ಕಳ್ಕೊಂಡ್ಬಿಡ್ತಾನೆ ಅನ್ನೋ ಭಯ ನನಗಂತೂ ಅನಿಸಿಲ್ಲ. ಯಾಕೆಂದರೆ ಕೈಯಲ್ಲಿ ಬರೋದ ಚಿತ್ರಗಳು ಅದು ಸಾಧನೆಗೆ ಒಳಪಡುತ್ತೆ. ಇಂದ ಮಾಡಿದ ಚಿತ್ರಗಳು ಅದು ತಂತ್ರಜ್ಞಾನ ಅವಲಂಬಿತ. ಅದು ನೀವು ಮಾಡ್ಬೋದು, ಮತ್ತೊಬ್ಬರು ಮಾಡ್ಬೋದು, ನಾನು ಮಾಡ್ಬೋದು, ಇನ್ನೊಬ್ಬರು ಮಾಡ್ಬೋದು. ಆದರೆ ನಾನು ಕೈಯಿಂದ ಬರೆಯೋ ಚಿತ್ರ ಇದೆಯಲ್ಲ, ಅದನ್ನು ನೀವು ಯಥಾವತ್ ಹಾಗೆ ಬರೆಯೋಕ್ಕಾಗೋದೇ ಇಲ್ಲ. ಅಥವಾ ನೀವು ಬರೋ ಚಿತ್ರ ನಾನು ಬರೆಯೋಕ್ಕಾಗಲ್ಲ. ಸೊ ಅದು ಅದರ ಸ್ವಂತಿಕೆಯನ್ನು ಯಾವತ್ತು ಇನ್ನೂ 100 ವರ್ಷ ಹೋದರೂ ಕೈಯಿಂದ ತಯಾರಾಗುವ ಚಿತ್ರಗಳು ಅದರ ಸ್ವಂತಿಕೆಯನ್ನು ಉಳಿಸ್ಕೊಂಡೇ ಇರುತ್ತೆ. ಹಾಗಾಗಿ AI ನಾವು ವಾಣಿಜ್ಯ ದೃಷ್ಟಿಯಿಂದ ಅದು ನಮಗೆ ತೊಂದರೆ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಭಾಳಷ್ಟು ಜನಕ್ಕೆ ತೊಂದರೆನೂ ಆಗಿದೆ. ಸೊ ಅದಕ್ಕೊಂದು ಪರ್ಯಾಯವಾದ ಮಾರ್ಗವನ್ನು ನಾವು ಕಂಡಿಡ್ಕೊಳ್ಳೇಬೇಕೇ ಹೊರತು ನಿಲ್ಲಿಸ್ಬಿಡಿ ಅಂತ ಯಾರೂ ಹೇಳೋಕ್ಕಾಗಲ್ಲ. ಅದು ಇವತ್ತು ಪ್ರಪಂಚಕ್ಕೆ ಬಂದಾಗಿದೆ. ನಾವು ಅದನ್ನು ಒಪ್ಕೊಂಡು ಅದ್ರ ಜೊತೆಗೆ ನಮ್ಮ ಕೆಲಸದಲ್ಲೂ ಅದನ್ನು ಹೇಗೆ ಬಳಸ್ಕೊಂಡು ಮುಂದೆ ಹೋಗ್ಬೋದು. ಬಟ್ ಒಂದು ದುರಂತ ಅಂದರೆ, ಅದನ್ನು ದುರಂತ ಅಂತಿರೋ ಅಥವಾ ನೀವು ಅಸಂತೋಷ ಅಂತಿರೋ ಏನು ನನಗೆ ಗೊತ್ತಿಲ್ಲ, ಯಲ್ಲಿ ಒಂದು ಚಿತ್ರ ನಿರ್ಮಾಣ ಆದಮೇಲೆ ಅದ್ರ ಕೆಳಗಡೆ ನಮ್ಮ ಸೈನ್ ಹಾಕ್ಕೊಳ್ಳೋದಿದೆಯಲ್ಲ, ಅದು ಅಷ್ಟು ಸಮಂಜಸ ಅಂತ ನನಗೆ ಅನಿಸೋದಿಲ್ಲ. ಯಾಕೆಂದರೆ ಈಗ ಒಂದು ಪ್ರಾಂಪ್ಟ್ ಅನ್ನೋದು ಇರುತ್ತೆ, ಅದನ್ನು ಕೊಟ್ಟಾಗ ಈಗ ಒಂದು ವ್ಯಕ್ತಿ ಒಂದು ಹುಡುಗಿಯ ಜೊತೆ ನಿಂತ್ಕೊಂಡು ಮಾತಾಡ್ತಿರ್ತಕ್ಕಂಥ ಒಂದು ಚಿತ್ರ, ಹಿಂಬದಿಯಲ್ಲಿ ಒಂದು ಕೋಟೆ ಇರಬೇಕು, ಅದ್ರ ಮೇಲೆ ಒಂದು ಧ್ವಜ ಇರಬೇಕು, ಆ ರೀತಿಯಾದಂಥ ಏನೋ ಒಂದು ನಾವು ಪ್ರಾಂಪ್ಟ್ ಕೊಟ್ಟಾಗ ಒಂದು ಚಿತ್ರ ತಯಾರಾಗಿ ಬರುತ್ತೆ. ಅದನ್ನು ನೀವು ಕೊಟ್ಟರು ಬರುತ್ತೆ, ನಾನು ಕೊಟ್ಟರು ಬರುತ್ತೆ, ಮತ್ತೊಬ್ಬ ಕೊಟ್ಟರು ಬರುತ್ತೆ. ಸೊ ಅದೆಲ್ಲ ತಯಾರಾದ ಮೇಲೆ ಅದ್ರ ಕೆಳಗಡೆ ನಾವು ಒಂದು ಕಲಾಕೃತಿಗೆ ಹಾಕ್ತಕ್ಕಂಥ ಒಂದು ಏನು ಸೈನ್ ಇದೆಯಲ್ಲ, ಆ ರೀತಿ ನಾವು ಹಾಕ್ತೀವಲ್ಲ, ಅದು ನನ್ನ ವೈಯಕ್ತಿಕ ಇದಕ್ಕೆ ನಂಗೆ ಅಷ್ಟು ಸರಿ ಬಂದಿಲ್ಲ. ಬಟ್ ಅದನ್ನು ಬಳಸ್ಕೊಳ್ಳೋದ್ರಲ್ಲಿ ತಪ್ಪು ಸರಿ ಅನ್ನೋದು ಅದು ಅವರವರ ವೈಯಕ್ತಿಕ ನಿರ್ಧಾರ. ಬಟ್ ಯಾವತ್ತಿದ್ರೂ ಕೂಡ ಕೈಯಲ್ಲಿ ಬರೆದ ಚಿತ್ರಕ್ಕೆ ಅದರದ್ದೇ ಆದ ಸ್ಥಾನಮಾನಗಳನ್ನು, ಗೌರವವನ್ನು ಅದು ಉಳಿಸ್ಕೊಂಡಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಪತ್ರಿಕೆಗಳ ಸ್ವಂತಿಕೆಯ ದೃಷ್ಟಿಗಳಿಂದಲೂ ಸಹ ಎಲ್ಲ ಪತ್ರಿಕೆಗಳು ಒಂದೇ ಕಾರ್ಟೂನ್ ಮಾಡಿದ್ರು ಒಂದೇ ರೀತಿ ಕಾಣ್ತದೆ. ಅವರು ಸಹ ಅದರಲ್ಲಿ ಬೇಸತ್ತು ಪುನಃ ವ್ಯಂಗ್ಯಚಿತ್ರಗಳನ್ನು ಕರೀತಾ ಇದ್ದಾರೆ ಕೆಲವಲ್ಲ. ಯಾವಾಗಲೂ ಹಾಗೆ ನೀವು ಯಾವುದೇ ಒಂದು ಹೊಸತು ಬಂದಾಗ ಅದು ಒಂದಷ್ಟು ದಿನ ಅದರ ಗುಂಗಿನಲ್ಲಿ ಜನ ಇದ್ದೇ ಇರ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಈಗ ನೀವು ಚಲನಚಿತ್ರ ಗೀತೆಗಳನ್ನು ಕೇಳಿರ್ಬೋದು. ಈಗ ಒಂದಷ್ಟು ವರ್ಷ ಎಲ್ಲದು ಕ್ಲಾಸಿಕಲ್ ಮ್ಯೂಸಿಕಲ್ ಬಂತು, ಆಮೇಲೆ ರ್ಯಾಂಪಲ್ ಬಂತು, ಆಮೇಲೆ ಒಂದಷ್ಟು ದಿನ ಫೋಕ್ ಸಂಗೀತದ ಥರ ಬಂತು. ಈಗ ಅದು ರೊಟೇಷನ್ ಆಗ್ತಾ ಇರುತ್ತೆ ನಮ್ಮ ಕಣ್ಣೆದುರು. ಒಂದೇ ಥರ ಇರೋದಿಲ್ಲ. ಯಾವುದೇ ಆರ್ಟ್ ಆದರೂ ಅಷ್ಟೇ, ಒಂದಷ್ಟು ದಿನ ಸಾಂಪ್ರದಾಯಿಕ ಕಲೆಗಳಿಗೆ ಅತಿ ಹೆಚ್ಚಿನ ಬೆಲೆ ಇತ್ತು, ಅದನ್ನು ಮಾಡೋರೇ ಜಾಸ್ತಿ ಇದ್ದರು. ಇವತ್ತು ಮಾಡರ್ನ್ ಆರ್ಟ್ ಅಂತ ನಾವೇನಂತೀವಿ, ಅಬ್ಸ್ಟ್ರ್ಯಾಕ್ಟ್, ಅದನ್ನು ಮಾಡೋವಂಥ ಜನರಿದ್ದಾರೆ. ಹೀಗೆ ಅದು ಕಾಲಘಟ್ಟದಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಎಲ್ಲದನ್ನು ನಾವು ಒಬ್ಬ ಕಲಾವಿದ ಎಲ್ಲದನ್ನು ಒಪ್ಕೊಂಡೇ ಮುಂದೆ ಹೋಗಬೇಕಾಗಿರೋದು. ನಾವು ಯಾವುದನ್ನು ತಡೆದು ನಿಲ್ಲಿಸಿ ನೀನು ನಮ್ಮ ಜೊತೆಗೆ ಬರಬೇಡ ಅಂತ ಹೇಳೋಕ್ಕಾಗಲ್ಲ. ಸೊ ಅದನ್ನು ಉಪಯೋಗಿಸ್ಕೋಬೇಕು. ನಾವು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಅವರವರ ಬುದ್ಧಿಮಟ್ಟಕ್ಕೆ ಬಿಟ್ಟ ವಿಷಯ. ನೀವು ವ್ಯಂಗ್ಯಚಿತ್ರಗಾರರ ಸಂಘದ ಅಧ್ಯಕ್ಷರಾದ ಮೇಲೆ ಮುಂದಿನ ಗುರಿ ಅಥವಾ ಏನಿದೆ ಅಂತ?
ಅಲ್ಲ, ಮುಂದಿನ ಗುರಿ ಈಗ ಯಾವುದೇ ಒಂದು ಸಂಸ್ಥೆಯನ್ನು ನಡೆಸ್ಬೇಕಾದ್ರೆ ವೈಯಕ್ತಿಕ ಗುರಿ ಮುಖ್ಯ ಆಗೋದೇ ಇಲ್ಲ. ಯಾಕೆಂದರೆ ನನಗೇನೋ ಒಂದು ಗುರಿ ಇರುತ್ತೆ, ಅದು ಭಾಳ ಮುಖ್ಯ ಆಗಲ್ಲ. ಅಲ್ಲಿ ಏನು ನಮ್ಮ ಒಂದು ಸದಸ್ಯರು ಇರ್ತಾರೆ ಮತ್ತು ಕಾರ್ಯಕಾರಿ ಸಮಿತಿ ಇರುತ್ತೆ, ನಾವು ಅವರೊಂದಿಗೆ ಚರ್ಚಿಸಿ ಈ ವರ್ಷ ಇಂಥ ಕಾರ್ಯಕ್ರಮ ಮಾಡಬೇಕು ಅಂದಾಗ ಅದಕ್ಕೆ ಪೂರಕವಾದಂಥ ಅಭಿಪ್ರಾಯನೂ ಬರ್ಬೋದು, ವಿರೋಧವಾದಂಥ ಅಭಿಪ್ರಾಯನೂ ಬರ್ಬೋದು. ವಿರೋಧ ಬಂದಾಗ ನಾವು ಒಂದು ಸಂಘ ಅದರಿಂದ ಅದನ್ನು ಬಿಡಲೇಬೇಕಾಗತ್ತೆ. ಪೂರಕವಾಗಿ ಬಂದಾಗ ಅದನ್ನು ನಾವು ನಡೆಸ್ತೀವಿ. ಈಗ ನೀವು ಹೇಳ್ದಂಗೆ ಕಾರ್ಯಾಗಾರ ಮಾಡಬೇಕು ಅನ್ನೋದಕ್ಕೆ ನಮ್ಮ ಸಂಘದಲ್ಲಿ ಪೂರಕವಾದ ಅಭಿಪ್ರಾಯಗಳಿದೆ, ಅಂಥ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಾಳೆ ಇನ್ನೇನೋ ಒಂದು ಮಾಡೋಕ್ಕೆ ಅಂತ ಹೊರಟಾಗ ಅದು ಅವ್ರಿಗೆ ಸರಿ ಇಲ್ಲ ಅಂತ ಅನ್ನಿಸ್ಬೋದು, ಅದು ನನಗೆ ನನ್ನ ವೈಯಕ್ತಿಕವಾಗಿ ಅದು ಸರಿ ಅಂತ ಅನ್ನಿಸ್ಬೋದು, ಬಟ್ ಅದು ನಡೆಯೋದಿಲ್ಲ. ಯಾಕೆಂದರೆ ಅದು ಸಂಸ್ಥೆ ಅನ್ನೋದು ಒಬ್ಬ ವ್ಯಕ್ತಿಯಿಂದ ನಡೆಯೋಂಥದ್ದಲ್ಲ, ಎಲ್ಲರಿಂದ ನಡೀತಾ. ಈಗ ನಿಮಗೆ ಕರೆಕ್ಟಾಗಿ ನಾನು ಹೇಳಬೇಕು ಅಂದರೆ, ನಾನೇ ಅಧ್ಯಕ್ಷನಾಗಿದ್ದರೂ ಇದರ ಹೆಚ್ಚಿನ ಕೆಲಸನ ಮಾಡ್ತಾ ಇರೋರು ನಾಗನಾಥ್.